ನಾಳೆ ಪರೀಕ್ಷಾ ಪರಿಷ್ಕೃತ ಬಿಲ್ ಮಂಡನೆ ಆಗ್ತಾ ಇದೆ. ಪೇಪರ್ ಲೀಕ್ ವಿರುದ್ಧ ಕಾನೂನು ಕ್ರಮ. ಪ್ರಬಲ ಬಿಲ್ ಮಂಡನೆಗೆ ಸಜ್ಜಾಗಿರುವಂತದ್ದು ಕೇಂದ್ರ. ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಮಾತ್ರ ನೋಡಿಲ್ಲ ಕೇಂದ್ರ ಸರ್ಕಾರ. ಇವರ ಹೋರಾಟಕ್ಕೆ ಇನ್ನಷ್ಟು ಬೆಂಬಲದ ರೀತಿಯಲ್ಲೇ ಕೇಂದ್ರ ಸರ್ಕಾರ ಒಂದು ಬಿಲ್ ಅನ್ನ ಕೂಡ ತರ್ತಾ ಇರುವಂತದ್ದು. 5ರಿಂದ ಕನಿಷ್ಠ ಪಕ್ಷ 5ರಿಂದ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ, 1 ಕೋಟಿವರೆಗೂ ದಂಡವನ್ನು ವಿಧಿಸಲಿಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಇನ್ನೊಮ್ಮೆ ಪೇಪರ್ ಲೀಕ್ ಮಾಡಬೇಕು ಅನ್ನುವಂಥವ್ರು 100 ಸಲ ಯೋಚನೆ ಮಾಡಬೇಕಾ ಬೇಡವಾ ಅಂತ. ಯಾಕಂದ್ರೆ ಕಠಿಣ ಕಾನೂನಿದೆ. ಬರೀ ಪ್ರಧಾನ್ ಅವರ ರಾಜೀನಾಮೆ ಅದಷ್ಟೇ ಅಜೆಂಡಾ ಇದ್ದಿದ್ದಿಲ್ಲಿ ಸಿಜೆಪಿದು. ಇಡೀ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಬದಲಾವಣೆಗಳಾಗಬೇಕಾಗಿದೆ. ಅದರ ಜೊತೆಗೆ ಕಠಿಣ ಕಾನೂನು ಕೂಡ ತರಬೇಕಾಗಿದೆ. ಇದ್ರ ಬಗ್ಗೆ ಇವರೇನು ಮಾತನಾಡಿರಲಿಲ್ಲ ಸಿಜೆಪಿ ಪಾರ್ಟಿಯವರು. ಸರ್ಕಾರ ಇನ್ನು ಮುಂದೆ ಈ ರೀತಿಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಠಿಣ ಕಾನೂನುಗಳನ್ನ ಜಾರಿಗೆ ತರ್ತಾ ಇರುವಂಥದ್ದು. ಮುಂದೆ ಯಾವತ್ತೂ ಪೇಪರ್ ಲೀಕ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು ಅಂತ. ವೈಯಕ್ತಿಕವಾಗಿ ಅಪರಾಧದಲ್ಲಿ ಭಾಗಿಯಾಗಿದ್ರೆ 3ರಿಂದ 5 ವರ್ಷ ಶಿಕ್ಷೆ. ಸಂಘಟಿತವಾಗಿ ಅಂದ್ರೆ ಗ್ರೂಪ್ ಮಾಡಿಕೊಂಡು ಇವರೇನಾದ್ರೂ ಈ ಒಂದು ಅಪರಾಧ ಕೃತ್ಯವನ್ನ ಮಾಡ್ತಾ ಇದ್ರೆ, ಪೇಪರ್ ಲೀಕ್ ಅನ್ನ ಮಾಡ್ತಿದ್ರೆ 5ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ಮಿನಿಮಮ್ ಅಂದ್ರೂ 1 ಕೋಟಿ ದಂಡವನ್ನ ವಿಧಿಸುವಂತ ಮಸೂದೆ ಇದು. ನಾಳೆ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಒಂದ್ ಕಡೆ ಲೋಕಸಭೆ ರಾಜ್ಯಸಭೆ 2 ಕಡೆನೂ ಕೂಡ ಮಂಡಿಸ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ವಿಚಾರವಾಗಿ ಕೊನೆಗೂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟರು. ಇನ್ನು ಉನ್ನತ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ನೇಮಕ ಮಾಡಲಾಗಿತ್ತು. ಇಂದು ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ದೆಹಲಿಯಲ್ಲಿ ತಮ್ಮ ಕಚೇರಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರವನ್ನು ಸ್ವೀಕರಿಸಿದರು. ಪ್ರಸ್ತುತ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವೀಕರಿಸಬಹುದಾದಂಥ ಇಂಧನ ಸಚಿವಾಲಯಗಳ ಜೊತೆಗೆ ಹೆಚ್ಚುವರಿಯಾಗಿ ಈ ಖಾತೆಯನ್ನ ಕೂಡ ನಿಭಾಯಿಸಲಿದ್ದಾರೆ. ನಮ್ಮ ರಾಜ್ಯದ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಇನ್ನೂ ಒಂದು ಹೆಚ್ಚುವರಿ ಖಾತೆ ಸಿಕ್ಕಿರುವಂಥದ್ದು ಶಿಕ್ಷಣ ಇಲಾಖೆ. ಧರ್ಮೇಂದ್ರ ಪ್ರಧಾನ್ ಅವರಿಂದ ತೆರವಾಗಿರುವಂಥ ಖಾತೆಯನ್ನ ಹೆಚ್ಚುವರಿಯಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿದೆ. ಸಂಪುಟ ರೀಶಫಲ್ ಆಗೋವರೆಗೂ ಇವರೇ ಇರುವಂಥ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಇವರಿಗೆ ಇದೇ ಖಾತೆ ಬಿಟ್ಟು ಬೇರೆಯವರಿಗೆ ಬೇರೆ ಆಹಾರ ಖಾತೆಯನ್ನ ಏನಾದರೂ ಕೊಡ್ತಾರಾ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಕಾದು ನೋಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರಿಂದ ತೆರವಾಗಿರುವಂಥ ಖಾತೆ ನಮ್ಮ ರಾಜ್ಯದವರಾಗಿರುವಂಥ ಹುಬ್ಬಳ್ಳಿ ಧಾರವಾಡ ಸಂಸದರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿದೆ. ಆ ಒಂದು ಖಾತೆ ತುಂಬಾ ಚಾಲೆಂಜಿಂಗ್ ಆಗಿರುವಂಥ ಖಾತೆ. ಇದುವರೆಗೂ ಕೊಟ್ಟಿರುವಂಥ ಎಲ್ಲಾ ಖಾತೆಗಳನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಬಂದಂಥವರು ಪ್ರಹ್ಲಾದ್ ಜೋಶಿ ಅವರು. ಈಗ ಶಿಕ್ಷಣ ಇಲಾಖೆಯೂ ಕೂಡ ಅವರಿಗೆ ಕೊಡಲಾಗಿರುವಂಥ ಹಿನ್ನೆಲೆಯಲ್ಲಿ ಇದು ಎಷ್ಟು ದಿನಗಳ ಕಾಲ ಅವರು ಆ ಖಾತೆಯನ್ನು ನಿರ್ವಹಿಸ್ತಾರೆ ಅದು ಕೂಡ ನೋಡಬೇಕಾಗಿದೆ. ಯಾಕೆಂದ್ರೆ ಸರ್ಕಾರ ರೀಶಫಲ್ ಮಾಡುವಂತ ಒಂದು ಚಿಂತನೆಯಲ್ಲಿತ್ತು. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಶಿಕ್ಷಣ ಸಚಿವರಾಗಿ ಈ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ತಾರಾ ಅಥವಾ ಬೇರೆಯವರು ಬರ್ತಾರಾ? ಇನ್ನು ಇದು ಆರಂಭ ಅಷ್ಟೇ. ಕ್ರಮಿಸಬೇಕಾದಂತ ದೂರ ಬಹಳಷ್ಟಿದೆ. ಸಿಜೆಪಿ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ವಿಡಿಯೋ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗುತ್ತೆ ಅಂತ. ಬಟ್ ನ್ಯಾಯಯುತವಾದಂಥ ಬೇಡಿಕೆಗಳು ಇದ್ದಂಥ ಸಂದರ್ಭದಲ್ಲಿ ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದಕ್ಕೆ ಈ ಹೋರಾಟ ಸಾಕ್ಷಿಯಾಗಿದೆ. ಇದು ಆರಂಭ ಅಷ್ಟೇ. ಕ್ರಮಿಸಬೇಕಾದಂಥ ದೂರ ಬಹಳಷ್ಟಿದೆ. ಕಳೆದ 37 ದಿನಗಳು ಅತ್ಯಂತ ಕಠಿಣವಾಗಿದ್ವು. ಹೋರಾಟಕ್ಕೆ ಜಯ ಸಿಕ್ಕಿದೆ. ಟೀಕಾಕಾರರಿಗೂ ಕೂಡ ಧನ್ಯವಾದ. ಇನ್ಸ್ಟಾಗ್ರಾಮ್ನಲ್ಲಿ ಅಭಿಜಿತ್ ದೀಪ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ, ವಿಡಿಯೋ ಸಂದೇಶವನ್ನು ಕೊಟ್ಟಿದ್ದಾರೆ. सो वही है, आई जस्ट वांट टू थैंक यू ऑल. और जितने भी लोग जंतर मंतर पर बने रहे फॉर 37 days, आई वांट टू थैंक ईच एंड एवरी वन ऑफ यू एंड आई वांट टू टेल यू दैट आई really appreciate what you did for this country and I really love you all. Without you guys we wouldn't have been able to achieve this. Salute to you all यार, salute to you all. और जिन लोगों ने हम पर डाउट किया, हमें क्रिटिसाइज़ करा या हमसे सवाल किए कि आप लोग सीरियस नहीं हो, आप लोग
प्रोटेस्ट करना नहीं जानते हो. आई वॉन्ट टू थैंक देम एज वेल. अगर आप लोग हमें क्रिटिसाइज नहीं करते, अगर आप लोग हमसे सवाल नहीं करते, तो हमें शायद से इम्प्रूव करने का मौका नहीं मिलता. इट्स बिकॉज ऑफ योर क्रिटिसिज्म, इट्स बिकॉज ऑफ योर लेजिटिमेट क्वेश्चंस वी वर एबल टू इम्प्रूव अवर सेल्फ, and I think that's why we were able to deliver as well. So that's all I want to say. Thank you to each and every one of you, and love you all. And as I said, and as I've been saying since day one, that this is just a beginning. The Cockroach Janata Party has a long way to go, and for sure we will go a long way. This is just a beginning. Jai Hind. ಇನ್ನು ನೀಟ್ ವಿಚಾರವಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಕಾದಂತ ಸ್ಥಿತಿ ಉದ್ಭವವಾದ ಕಾರಣ ರಾಜೀನಾಮೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಪರಮೇಶ್ವರ್, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. The education minister of the HRD minister of the country did not resign. He was made to resign. It is not any political party or a government wish. It was the wish of the students of this country, the youth of the country, and 130 crore people of this country, that we had to protect the future. The future stands with all the youth and the students. So we have to respect their sentiments and protect their interests. That is the bound duty of the country. 47 ದಿವಸ ಇಡೀ ಮಕ್ಕಳ ಭವಿಷ್ಯತ್ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ ಎರಡನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಪಡುವಂತ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇಟ್ಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. ನೋಡಿ ಇವರೇ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತೊಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟ್ರಲ್ಲಿ ಉಲ್ಲೇಖಿಸಿದೆ. ಏನೇ ಇರಲಿ, ಅದು ಮೊದಲನೇ ಹೆಜ್ಜೆ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನು ಇಡಿ, ಒಂದನೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ದರು, ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡಲಿ, ಚರ್ಚೆ ಆಗಲಿ. ಸೊ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಇನ್ನು ಸುಧಾರಣೆ. ಲಕ್ಷಾಂತರ ಜನರ ಭವಿಷ್ಯದ ಜೊತೆ ಆಟ ಆಡ್ತಕ್ಕಂಥದ್ದು ಯಾರಿಗೇ ಸರಿ ಇಲ್ಲ. ನೀಟ್ ಪರೀಕ್ಷೆ ಬಹಳ ದೊಡ್ಡ ಪರೀಕ್ಷೆ, ಅದು ಅದರಲ್ಲಿ ಯಾವುದೇ ತಪ್ಪುಗಳಾಗಬಾರ್ದು. ಅಂಥದ್ರಲ್ಲಿ ಆ ಜವಾಬ್ದಾರಿಯನ್ನು ಹೊಂದಂಥವರು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪರಿಶೀಲನೆ ಮಾಡಿ ಅದನ್ನು ಆ ಪರೀಕ್ಷೆ ಚೆನ್ನಾಗಿ ಆಗಿ ಆ ಮಕ್ಕಳಿಗೆ ಹೆಚ್ಚಿನ ಮಾರ್ಕ್ಸ್ಗಳಾಗಲಿ ಮತ್ತೊಂದು ಬರೋ ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಅದು ಸಣ್ಣ ತಪ್ಪಲ್ಲ, ಅದು ಅತಿ ದೊಡ್ಡ ತಪ್ಪು. ಅದಕ್ಕಾಗಿ ಏನು ಆ ಯುವಕರೆಲ್ಲರೂ ಕೂಡ ಸೇರಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ರಮೇಶ್, ನೋಡ್ತಾನೆ ಇದೀವಿ, ಇದು
CJP ಪಾರ್ಟಿಯ ಗೆಲುವು ಅನ್ನೋದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಒಂದ್ ಕಡೆ ಪ್ರಧಾನಿ ರಾಜೀನಾಮೆ ಕೊಡೋದ್ರ ಜೊತೆಗೆ ಅಷ್ಟಕ್ಕೆ ನಿಲ್ಲಿಸಿಲ್ಲ, ಕಠಿಣ ಕಾನೂನು ಕ್ರಮವನ್ನ ಕೂಡ ಕೈಗೊಳ್ಳಲಾಗ್ತದೆ. ಮುಂದೊಂದು ದಿನ ಯಾರಾದರೂ ಪೇಪರ್ ಲೀಕ್ ವಿಚಾರದಲ್ಲಿ ಕೈ ಹಾಕೋದೇ ಆದ್ರೆ ಅವರು ಮತ್ತೆ ನೋಡ್ಕೊಳ್ಬೇಕು, ಆ ರೀತಿಯಾದಂಥ ಕಾನೂನನ್ನ ತರಲಾಗ್ತದೆ. ಇದರ ಜೊತೆಗೆ ಇನ್ನೊಂದು ಅಂದ್ರೆ ಯಾವುದೇ ರಾಜ್ಯದಲ್ಲಿ ಎಲ್ಲಾದ್ರೂ ಪೇಪರ್ ಲೀಕ್ ಆದ್ರೂ ಕೂಡ ಆ ಒಂದು ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದು ಕಠಿಣ ಸಂದೇಶ, ಎಚ್ಚರಿಕೆಯನ್ನ ಕೂಡ ಕೊಟ್ಟಂತಾಗಿದೆ. ಪೃಥ್ವಿ, ಎಕ್ಸಾಕ್ಟ್ಲಿ ಏನೋ ಕೇಂದ್ರ ಸರ್ಕಾರ ಹೊಸ ಪರೀಕ್ಷಾ ತಿದ್ದುಪಡಿ ಕಾಯ್ದೆಯನ್ನು ತರಕ್ಕೆ ಹೊರಟಿದೆ. ನಿಜಕ್ಕೂ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ಆಯಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಇಬ್ಬರದು ಕೂಡ ಹೊಣೆಗಾರಿಕೆ ತುಂಬ ದೊಡ್ಡದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಬಿಲ್ಲೇನೋ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ, ಹೊಸ ಪರೀಕ್ಷಾ ನೀತಿಯನ್ನು ಜಾರಿಗೆ ತರುತ್ತೆ, ಆದರೆ ಎಕ್ಸಾಮ್ಗಳು ನಡೆಯೋದು ಆಯಾ ರಾಜ್ಯಗಳಲ್ಲಿ ನಡೆಯುತ್ತೆ. ಹಾಗಾಗಿ ಆಯಾ ರಾಜ್ಯಗಳು ಪರೀಕ್ಷೆ ನಡೆಸೋ ಸಂದರ್ಭದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೊಳಿಸಬೇಕಾಗತ್ತೆ. ಸೊ ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಆಯಾ ಸರ್ಕಾರಗಳ ಬರ್ತಕ್ಕಂಥ ಶಿಕ್ಷಣ ಇಲಾಖೆಗಳು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತವೆ ಮತ್ತು ಜವಾಬ್ದಾರಿ ಹೊರ್ತವೆ ಅನ್ನೋದು ತುಂಬ ಬಹುಮುಖ್ಯ ಆಗುತ್ತೆ. ಮೊದಲನೇದಾಗಿ ನಾವು ಈಗ ಬಿಲ್ಲಲ್ಲಿ ಏನೇನು ತುಂಬ ಸ್ಟ್ರಾಂಗ್ ಆಗಿದೆ ಅಂಶಗಳಿದೆ ಅಂತ ನೋಡಬೇಕಾಗತ್ತೆ ಪೃಥ್ವಿ. ಯೂಶಲಿ ಈ ಹೊಸ ನೀತಿ ಪ್ರಕಾರ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿ ಏನಾದರೂ ಈ ಪೇಪರ್ ಲೀಕ್ ಸ್ಕ್ಯಾಮಲ್ಲಿ ಸಿಕ್ಕಿಬಿದ್ರೆ ಆ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಕೇಸ್ ನೋಡೋದಾದರೆ ಒಂದು 5 ಕೋಟಿ ರೂಪಾಯಿ ದಂಡ ಮತ್ತು 3 ರಿಂದ 5 ವರ್ಷ ಶಿಕ್ಷೆ ಇದೆ. ಅದೇ ಇಡೀ ಗ್ಯಾಂಗ್ ಸಂಘಟಿತ ಅಂದರೆ ಒಂದು ಟೀಮು, ಒಂದು ಗ್ಯಾಂಗ್ ಏನಾದರೂ ಈ ಪೇಪರ್ ಲೀಕ್ ಸ್ಕ್ಯಾಮಲ್ಲಿ ಏನಾದರೂ ಸಿಕ್ಬಿದ್ರೆ ಅವರಿಗೆ 10 ಕೋಟಿವರೆಗೂ ದಂಡ ಇದೆ. ಹಾಗಾಗಿ ಅಂದರೆ 5 ರಿಂದ 7 ವರ್ಷ ಶಿಕ್ಷೆ ಇದೆ. ಅಂದರೆ ಅತಿ ದೊಡ್ಡ ತುಂಬ ಸ್ಟ್ರಿಕ್ಟ್ ಆಗಿರೋ ಕಾನೂನೇ ಇದು. ಆದರೆ ಇದನ್ನು ಇಂಪ್ಲಿಮೆಂಟ್ ಆಗುತ್ತೆ. ಇಂಪ್ಲಿಮೆಂಟ್ ಆದಮೇಲೆ ಆಯಾ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಇದನ್ನು ಯಾವ ಮಟ್ಟಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತವೆ ಅನ್ನೋದು ತುಂಬ ಪ್ರಶ್ನೆ ಆಗುತ್ತೆ. ಹಾಗಾಗಿ ಮತ್ತು ಇನ್ನೊಂದು, ನಾವೀಗ ಆರಂಭದಲ್ಲಿ ತೋರಿಸ್ತಾ ಇದ್ವಿ ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ, ನೀಟ್ ಬೇಡ ನಮಗೆ CET ಬೇಕು ಅಂತ ಏನು BJP ಹತ್ರ ಸರ್ಕಾರಗಳೇನಿದೆ ಅವು ಧ್ವನಿ ಎತ್ತಿದ್ದಾವೆ. ಈಗ ನೀಟ್ ಸ್ಕ್ಯಾಮ್ ಆದಮೇಲೆ ದೊಡ್ಡದಾಗಿ ಇಲ್ಲಿ ಬಹುಮುಖ್ಯವಾಗಿ ಆಗಲೇ ನಾವು ಗಮನಿಸಬೇಕು, ನೀಟ್ ಕ್ವಶನ್ ಪೇಪರ್ ಏನಿದೆ ಅಲ್ಲಿ ಸ್ಟೇಟ್ ಸಿಲೆಬಸ್ ಓದಿರೋ ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತಿದೆ. 90% ಏನು CBSE, ICSE ಮತ್ತು NCERT ಸಿಲೆಬಸ್ ಇದೆ, ಆ ಸಿಲೆಬಸ್ ಬೇಸ್ಡ್ ಮೇಲೆ ಕ್ವಶನ್ ಫಾರ್ಮ್ ಮಾಡ್ತಾರೆ. ಹಾಗಾಗಿ ಬಡ ಮಕ್ಕಳು ಯಾರು ಸ್ಟೇಟ್ ಸಿಲೆಬಸ್ಸಲ್ಲಿ PUC ಸೈನ್ಸ್ ಓದಿರ್ತಾರೆ ಅವರಿಗೆ ನೀಟ್ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು BJP ಹತ್ರ ಸರ್ಕಾರ ಮತ್ತು ಮೊದಲಿಂದ ಸಾಕಷ್ಟು ಪೋಷಕರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಬಹುಮುಖ್ಯವಾಗಿ ಇಲ್ಲಿ ಹೊಸ ಪರೀಕ್ಷಾ ನೀತಿಯನ್ನು ಗಮನಿಸೋದಾದರೆ ನೀಟು ಅಥವಾ JEE ಅಥವಾ ಯಾವುದೇ ಬೇರೆ ಎಕ್ಸಾಮ್ಗಳು, ಪಬ್ಲಿಕ್ ಎಕ್ಸಾಮ್ಗಳಿದೆ, ಈ ಥರದ್ದು ಪ್ರಶ್ನೆ ಪತ್ರಿಕೆ ಫಾರ್ಮ್ ಮಾಡಬೇಕಾದ್ರೆ ಈ ಥರದ ಅಂಶಗಳನ್ನ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಅದು ಸರ್ಕಾರಿ ಶಾಲೆಯಲ್ಲಿ PUC ಸ್ಟೇಟ್ ಸಿಲೆಬಸ್ಸಲ್ಲಿ PUC ಓದಿರ್ತಕ್ಕಂಥ ಮಕ್ಕಳು ಹೇಗೆ NCERT ಅಥವಾ CBSE, ICSE ಸಿಲೆಬಸ್ ಓದಿರೋರು ಮತ್ತು ಎಕ್ಸ್ಟ್ರಾ ಕೋಚಿಂಗ್ ಏನು ನೀಟ್ನಂಥ ಕೋಚಿಂಗ್ ತಗೊಂಡಿರೋ ಮಕ್ಕಳ ಜೊತೆ ಎಕ್ಸಾಮ್ ಕಾಂಪೀಟ್ ಮಾಡೋಕ್ಕಾಗಲ್ಲ, ತುಂಬ ಕಾಂಪಿಟೇಷನ್ ಆಗುತ್ತೆ. ಮತ್ತು ಹಾಗಾಗಿ ಸಹಜವಾಗಿ ಬಡ ಮಕ್ಕಳಿಗೆ ಏನು ಸರ್ಕಾರಿ ಕಾಲೇಜಲ್ಲಿ ಓದಿರ್ತಕ್ಕಂಥ ಮತ್ತು ಸ್ಟೇಟ್ ಸಿಲೆಬಸ್ ಓದಿರೋಂಥ ಮಕ್ಕಳಿಗೆ ನಿಜಕ್ಕೂ ಖಂಡಿತ ಅನ್ಯಾಯ ಆಗುತ್ತೆ. ಸೊ ಈ ಹೊಸ ಬಿಲ್ಲಲ್ಲಿ ಕ್ವಶನ್ ಪೇಪರ್ ಫಾರ್ಮ್ ಬಗ್ಗೆ ಏನಾದರೂ ನಿಜವಾಗೂ ಮುಂದೆ ಪ್ರಸ್ತಾಪ ಆದರೆ ಅಂದರೆ ಸ್ಟೇಟ್ ಸಿಲೆಬಸ್ ಓದಿರೋ ಮಕ್ಕಳಿಗೂ ಕೂಡ ಅನುಕೂಲ ಆಗುವಂತೆ ಒಂದು ಸಿಲೆಬಸ್ ಮಾಡಬೇಕಾಗತ್ತೆ ಪೃಥ್ವಿ. ಇದು ತುಂಬ ಬಹುಮುಖ್ಯ ಆಗುತ್ತೆ. ಆಮೇಲೆ ಇನ್ನೊಂದು, ಕೋಚಿಂಗ್ ಸೆಂಟರ್ಗಳಲ್ಲೇ ಸಾಕಷ್ಟು ಫಿಕ್ಸಿಂಗ್ ಆಗುತ್ತೆ ಮತ್ತು ಡೀಲಿಂಗ್ಗಳಾಗುತ್ತೆ. ನಾವು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದಾಗ ಫಸ್ಟ್ ಆರೋಪಿ ಅರೆಸ್ಟ್ ಮಾಡಿದ್ದು ನಾವು ನೋಡಿದ್ವಿ ಪುಣೆಯಲ್ಲಿ. ಆಕೆ ಕೋಚಿಂಗ್ ಸೆಂಟ್ರಲ್ಲಿ ಒಬ್ಬಳು ಗೆಸ್ಟ್ ಲೆಕ್ಚರ್ ಏನಿದ್ಲು ಆಯಮ್ಮ ಇನ್ವಾಲ್ವ್ಮೆಂಟ್ ಆಗಿದ್ಲು. ಅಂದರೆ ನಿಮಗೆ ಸಹಜವಾಗಿ ಏನಾಗುತ್ತೆ, ಕ್ವಶನ್ ಪೇಪರ್ ಫಾರ್ಮ್ ಮಾಡಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಕೆಲವು ಕೋಚಿಂಗ್ ಸೆಂಟ್ರಲ್ಲಿ ಯಾರು ಎಜುಕೇಷನ್ ಎಕ್ಸ್ಪರ್ಟ್ಸ್ ಅಂತಿರ್ತಾರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೇನಾಗುತ್ತೆ ಅಂತಂತ ದೊಡ್ಡ ಎಕ್ಸ್ಪರ್ಟ್ಗಳಿದ್ದಾಗ ಅವರು ಕೆಲವು ದೊಡ್ಡ ಕೋಚಿಂಗ್ ಸೆಂಟರ್ಗಳ ಜೊತೆ ಅವ್ರದ್ದು ಲಿಂಕ್ ಇರುತ್ತೆ. ಹೀಗಾಗಿ ಕ್ವಶನ್ ಪೇಪರ್ ಲೀಕ್ ಬೇಸಿಕ್ಕಾಗಿ ಮೋಸ್ಟ್ಲಿ ಅಲ್ಲಿಂದನೇ ಶುರು ಆಗುತ್ತೆ. ಮತ್ತು ಇನ್ನೊಂದು ಪೃಥ್ವಿ, ಯಾವುದೇ ಕ್ವಶನ್ ಪೇಪರ್ ಈಗ ಫಿಸಿಕಲ್ ಕ್ವಶನ್ ಪೇಪರ್ ಟ್ರಾನ್ಸ್ಫರ್ ಇದ್ದಾಗ ಏನಾಗುತ್ತೆ ಅಂದರೆ, ಈವನ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬ ಒಂದು ಕೋಚಿಂಗ್ ಸೆಂಟ್ರು ಅಥವಾ ಒಂದು ಆಯಾ ಏನು ನೀಟ್ ಎಕ್ಸಾಮ್ ಪ್ರಿಪೇರ್ ಆಗುತ್ತೆ ಆ ಒಂದು ಕಟ್ಟಡ ಇರುತ್ತೆ ಅಂತ ಅಲ್ಲಿಂದ ಒಬ್ಬ ಸೆಕ್ಯೂರಿಟಿ ಏಜೆನ್ಸಿಯವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ತುಂಬ ಗ್ರೌಂಡ್ ಲೆವೆಲಿಂದ ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಸೆಕ್ಯೂರಿಟಿ ಏಜೆನ್ಸಿ ಇರ್ಬೋದು, ಅಥವಾ ಏನು ಅಂದರೆ ಫಿಸಿಕಲ್ OMR ಶೀಟ್ ಕೊಟ್ಟರೆ ಅಲ್ಲಿ ಪ್ರಿಂಟ್ ಏನಾಗುತ್ತೆ, ಸೊ ಅಲ್ಲಿನ ಸ್ಟಾಫ್ ಕೂಡ ಇರ್ಬೋದು. ಅಂದರೆ ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಆಳ ಆಗಲ್ಲ. ಅಂದರೆ ನೀವು ಒಬ್ಬ ಚಿಕ್ಕ ಡ್ರೈವರಿಂದ ಹಿಡ್ಕೊಂಡು ಸೆಕ್ಯೂರಿಟಿ ಏಜೆನ್ಸಿಯಿಂದ ಹಿಡ್ಕೊಂಡು ಅಲ್ಲಿಂದನೂ ಕೂಡ ಇದು ಡೀಲ್ಗಳಾಗೋಂಥ ಸಾಧ್ಯತೆಗಳು ತುಂಬ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಈಗೇನು ನೀಟು ಹೊಸ ಕಾನೂನು ಹೇಳಿದ್ದಾರೆ ಆನ್ಲೈನ್ ಮುಖಾಂತರನೇ ಇನ್ನು ಮುಂದೆ ನೀಟ್ ಎಕ್ಸಾಮ್ ಅಂತ. ನೋಡೋಣ ಈ ಬದಲಾವಣೆಗಳು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿ ಈ ರೀತಿಯಾಗಿ ಪೇಪರ್ ಲೀಕ್ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಮುಂದೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಂತಾರೆ ಅಂತ. ಧನ್ಯವಾದ ರಮೇಶ್.